ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಸೊ ಇವತ್ತು ನಾವು 30 ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಚಲಿತ ಘಟನೆಗಳನ್ನ ನೋಡ್ಬೇಕು ಅಂತ ಅತಿ ಮುಖ್ಯವಾದಂತಹ ಒಂದು ಪಾರ್ಟ್ ಇದು. ಸೊ ನಾವು ನೋಡ್ತಾ ಇರುವಂತಹ ಕೆಎಎಸ್ 2024ರ 40 ದಿನಗಳ ರ್ಯಾಪಿಡ್ ರಿವಿಷನ್ ಸೀರೀಸಿನ ಡೇ 19 ಇವತ್ತು. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ರೈಟ್. ಸೊ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡುವ ಮುಂಚೆ ಕೆಳಗಿನ ಯಾವ ಯೋಜನೆಗಳು ಶ್ರೀಗಂಧದ ತೋಟಗಳನ್ನು ರಕ್ಷಿಸುವ ಗುರಿಯನ್ನು ಹೊಂದಿದೆ? ಸೊ ವಿಚ್ ಆಫ್ ದೀಸ್ ಬಿಲೋ ಸ್ಕೀಮ್ಸ್ ಏಮ್ ಟು ಪ್ರೊಟೆಕ್ಟ್ ಸ್ಯಾಂಡಲ್ವುಡ್ ಪ್ಲಾಂಟೇಶನ್ಸ್ ಅಂತ ಕೇಳ್ತಾ ಇದ್ದಾರೆ. ಹಸಿರು ಕರ್ನಾಟಕ, ಟ್ರೀ ಪಾರ್ಕ್, ಸಮೃದ್ಧ ಹಸಿರು ಗ್ರಾಮ ಯೋಜನೆ, ಸಿರಿಚಂದನವನ ಅಂತ ಕೇಳಿದ್ರೆ ನೀವು ಇದರ ರೈಟ್ ಆನ್ಸರ್ ಅನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ರೈಟ್. ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಈ ಟೈಮ್ ಡೆವಲಪ್ಮೆಂಟ್ ಏನು ಅಂದ್ರೆ ಸ್ಟಾರ್ ಲಿಂಕ್ ಮತ್ತು ಪ್ರಾಜೆಕ್ಟ್ ಕ್ಯೂಪರ್ ಅಂತ ಏನ್ ಹೇಳ್ತೀವಿ ಅದು. ಸೊ ಇಲ್ಲಿ ನೀವು ನೋಡ್ಬೋದು ಅಮೆಝಾನಿನ ಪ್ರಾಜೆಕ್ಟ್ ಕ್ಯೂಪರ್ ಮತ್ತು ಸ್ಟಾರ್ಲಿಂಕಿನ ಸ್ಯಾಟಲೈಟ್ ಗಳು. ಏನಪ್ಪಾ ಇದು ಪ್ರಶ್ನೆ ಹೇಗ್ ಬರ್ಬೋದು ಅಂತ ಕೇಳಿದ್ರೆ, ಸ್ಟಾರ್ಲಿಂಕ್ ಮತ್ತು ಪ್ರಾಜೆಕ್ಟ್ ಕ್ಯೂಪರ್ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಪ್ರಶ್ನೆ ಬರುವ ಚಾನ್ಸಸ್ ಇದೆ. ಏನು ಅಂತ ನೋಡಿದರೆ, ಸ್ಟಾರ್ಲಿಂಕ್ ಮತ್ತು ಪ್ರಾಜೆಕ್ಟ್ ಕ್ಯೂಪರ್ ಅನ್ನೋದು ಉಪಗ್ರಹ ಇಂಟರ್ನೆಟ್ ಸೇವೆಗಳನ್ನು ನೀಡುತ್ತವೆ. ಮೊದಲಿಗೆ ಹೇಗೆ ಡೈರೆಕ್ಟ್ ಟು ಹೋಮ್ ಅಂತ ನಮ್ಮ ಟಿವಿ ಚಾನೆಲ್ಗಳಿತ್ತು, ಅದೇ ರೀತಿಯಾಗಿ ದಿ ಆಫರ್ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸಸ್. ಹೆಚ್ಚಿನ ಮೂಲಸೌಕರ್ಯ ವೆಚ್ಚಗಳ ಕಾರಣದಿಂದ ದೂರ ಗ್ರಾಮೀಣ ಪ್ರದೇಶಗಳಿಗೆ ಉಪಗ್ರಹ ಇಂಟರ್ನೆಟ್ ಪ್ರಯೋಜನಕಾರಿಯಾಗಿದೆ. ಫೈಬರ್ ಇಂಟರ್ನೆಟ್ ಕನೆಕ್ಷನ್ ಅಂತ ಏನ್ ಹೇಳ್ತೀವಿ, ದಟ್ ಈಸ್ ಅಂಡರ್ ಗ್ರೌಂಡ್ ಫೈಬರ್ ಅನ್ನ ಹಾಕ್ಬಿಟ್ಟು ಇಂಟರ್ನೆಟ್ ಕನೆಕ್ಷನ್ ಅನ್ನ ಪ್ರೊವೈಡ್ ಮಾಡೋದು ಗ್ರಾಮೀಣ ಭಾಗಗಳಿಗೆ ಕಷ್ಟವಾಗಿದ್ದು, ಸೊ ಅಲ್ಲಿ ಇಂಟರ್ನೆಟ್ ಸೇವೆಗಳು ಹೇಗೆ ಒದಗಿಸುವುದು ಅಂದ್ರೆ ಸ್ಯಾಟಲೈಟ್ ಮುಖಾಂತರ ಕೊಡಬಹುದು ಅಂತ. ಸೊ ಉಪಗ್ರಹ ಅಂತರ್ಜಾಲವು ಡೇಟಾ ಮಿತಿಗಳನ್ನು ಹೊಂದಿದೆ ಮತ್ತು ಅದಕ್ಕೆ ಬಟ್ ಸ್ಪೀಡ್ಸ್ ಕೂಡ ಆಪ್ಟಿಕಲ್ ಫೈಬರ್ ಆಧಾರಿತ ಇಂಟರ್ನೆಟ್ ಗಿಂತ ಕಡಿಮೆ ವೇಗವನ್ನು ಹೊಂದಿರುತ್ತದೆ. ಬಟ್ ಕನೆಕ್ಟಿವಿಟಿಯನ್ನ ಪ್ರೊವೈಡ್ ಮಾಡೋದರಲ್ಲಿ ಸ್ಯಾಟಲೈಟ್ ಸೇವೆಗಳು ಸಫಲಕಾರಿಯಾಗಿದೆ. ಹೇಗ್ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಮನೆ ಅಂತ ಅನ್ಕೊಳ್ಳೋಣ. ಸೊ ಮನೆಯ ಮೇಲ್ಗಡೆ ಒಂದು ದೊಡ್ಡ ರೀತಿಯಾದಂತಹ ಆಂಟೆನಾ, ನೀವು ಟಾಟಾ ಸ್ಕೈನ ಮೊದಲಿಗೆ ಬಂದಂತಹ ಆಡ್ ಗಳನ್ನ ನೋಡಿರ್ಬೋದು, ಅದೇ ರೀತಿಯಾದಂತಹ ಆಂಟೆನಾ ಇರುತ್ತೆ. ಅಲ್ಲಿ ಅದರದ್ದ ಒಂದು ಝೋನ್ ಆಫ್ ಇಂಟರ್ಫರೆನ್ಸ್ ಅಲ್ಲಿ ಸ್ಟಾರ್ಲಿಂಕಿನ ಮಿನಿ ಸ್ಯಾಟಲೈಟ್ ಗಳು ಪಾಸ್ ಆಗ್ತಾ ಇರತ್ತೆ. ಸೊ ಮಿನಿ ಸ್ಯಾಟಲೈಟ್ಸ್, ತುಂಬಾ ಸ್ಯಾಟಲೈಟ್ ಉಪಗ್ರಹಗಳು ಅರೌಂಡ್ ಲೋವರ್ ಅರ್ತ್ ಆರ್ಬಿಟ್ ಅಲ್ಲಿ ಪಾಸ್ ಆಗ್ತಾ ಇರುತ್ತೆ. ಇದರ ಮುಖಾಂತರ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಬಟ್ ಒಂದು ವಿಷಯ ಏನು ಅಂದ್ರೆ, ಈ ಸ್ಯಾಟಲೈಟ್ ಇದರ ಝೋನ್ ಆಫ್ ರೆಫರೆನ್ಸ್ ಆಚೆ ಹೋದ ತಕ್ಷಣ ಇನ್ನೊಂದು ಸ್ಯಾಟಲೈಟ್ ಎಂಟರ್ ಆಗುತ್ತೆ. ಸೊ ಇಂಟರ್ನೆಟ್ ಈ ಸ್ಯಾಟಲೈಟಿನ ಮುಖಾಂತರ ಇಂಟರ್ನೆಟ್ ಸೇವೆ ಪಡೆದುಕೊಳ್ಳುತ್ತದೆ. ಸೊ ಸ್ಟಾರ್ಲಿಂಕ್ ಯಾವ ಕಂಪನಿಯದ್ದು ಅಂತ ಕೇಳಿದರೆ, ನಿಮ್ಗೆಲ್ಲ ಗೊತ್ತಿದೆ, ಎಲಾನ್ ಮಸ್ಕ್ ಅವರ ಕಂಪನಿಯದ್ದು. ಓಕೆ, ಎಲಾನ್ ಮಸ್ಕಿನ ಕಂಪನಿಯದ್ದು. ಇಟ್ ಈಸ್ ಟ್ರೈಂಗ್ ಟು ರೆವಲ್ಯೂಷನೈಸ್ ಇಂಟರ್ನೆಟ್ ಸೇವೆಗಳು. ಇಂಟರ್ನೆಟ್ ಉಪಗ್ರಹ ಇಂಟರ್ನೆಟ್ ಬಗ್ಗೆ ಇನ್ನೂ ಹೇಳಬೇಕು ಅಂದ್ರೆ, ಬ್ರಾಡ್ಬ್ಯಾಂಡ್ ಅಂತ ಏನ್ ಹೇಳ್ತೀವಿ, ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಇಸ್ ಇಂಟರ್ನೆಟ್ ಆಕ್ಸೆಸ್ ಪ್ರೊವೈಡೆಡ್ ವಯ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್. ಎರಡು ತರದ ಸ್ಯಾಟಲೈಟ್ಸ್ ಇರುತ್ತೆ, ಒಂದು ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್, ಇನ್ನೊಂದು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಅಂತ. ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಬಂದ್ಬಿಟ್ಟು ನಮ್ಗೆ ಜಿಯೋಗ್ರಫಿ, ವೆದರ್ ರಿಲೇಟೆಡ್ ಆದಂತಹ ನ್ಯೂಸ್ಗಳು. ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಇನ್ನಿತರೆ ಸೇವೆಗಳು, ದಟ್ ಈಸ್ ಮೊಬೈಲ್ ಕಮ್ಯುನಿಕೇಶನ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಇವೆಲ್ಲವೂ ಪ್ರೊವೈಡ್ ಮಾಡುವಂತದ್ದು. ಆಧುನಿಕ ಗ್ರಾಹಕ ದರ್ಜೆಯ ಉಪಗ್ರಹ ಅಂತರ್ಜಾಲ ಸೇವೆಯನ್ನು ವಿಶಿಷ್ಟವಾಗಿ ಭೂಸ್ಥಿರ ಉಪಗ್ರಹಗಳ ಮೂಲಕ ಒದಗಿಸುತ್ತದೆ. ಮಾಡರ್ನ್ ಕನ್ಸ್ಯೂಮರ್ ಗ್ರೇಡ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಏನಿದೆ ಅದನ್ನ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಸ್ಟಾರ್ಲಿಂಕ್ ಬಗ್ಗೆ ವಿಷಯ. ದೆನ್ ಎಲಿಸಾ ಬಗ್ಗೆ ಹೇಳ್ಬೇಕು. ಸೊ ನಾವು ಸ್ಯಾಟಲೈಟ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಎಲಿಸಾ ಅಂತ ಸ್ಪೇಸ್ ಸ್ಯಾಟಲೈಟ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇದು ಒಂದು ಗಗನ ಪರಿಯಾದ ಮಿಷನ್. ಇಟ್ ಈಸ್ ಅ ಸ್ಪೇಸ್ ಮಿಷನ್. ಏನ್ ಇದರ ಮುಖ್ಯ ಉದ್ದೇಶ ಅಂತ ಕೇಳಿದರೆ, ಗ್ರಾವಿಟೇಷನಲ್ ವೇವ್ಸ್ ಅಂತ ಏನ್ ಹೇಳ್ತೀವಿ, ದಟ್ ಈಸ್ ಗ್ರಹಣೆಯನ್ನು ಹುಡುಕುವ ಮತ್ತು ಅದರ ಅಧ್ಯಯನವನ್ನು ಮಾಡುವುದರ ಉದ್ದೇಶವನ್ನು ಹೊಂದಿದೆ. ಗ್ರಾವಿಟೇಷನಲ್ ವೇವ್ಸ್ ಅನ್ನ ಡಿಟೆಕ್ಟ್ ಮಾಡಬೇಕು ಅಂತ ಇದರ ಮುಖ್ಯ ಉದ್ದೇಶ. ಇದರಲ್ಲಿ 3 ಸ್ಪೇಸ್ ಕ್ರಾಫ್ಟ್ ಗಳು ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ಲಿ ಫಾರ್ಮೇಶನ್ ಅಲ್ಲಿ ಇರುತ್ತದೆ. ಇಲ್ಲಿ ಸ್ಪೇಸ್ ಕ್ರಾಫ್ಟ್ 1, ಸ್ಪೇಸ್ ಕ್ರಾಫ್ಟ್ 2 ಮತ್ತು ಸ್ಪೇಸ್ ಕ್ರಾಫ್ಟ್ 3 ಅನ್ನ ನೀವು ಇಲ್ಲಿ ನೋಡಬಹುದು. ತ್ರಿಭುಜ ಆಕೃತಿಯಲ್ಲಿ ಇದನ್ನು ರಚಿಸಲಾಗಿದೆ. ಪ್ರಶ್ನೆ, ಎಲಿಸಾ ಅಂತ ಕೊಟ್ಬಿಟ್ಟು ಯಾವುದಕ್ಕೆ ರಿಲೇಟೆಡ್ ಅಂತ ಬರುವ ಚಾನ್ಸಸ್ ಇರುತ್ತೆ. ಮತ್ತು ಯೂನಿವರ್ಸಿನ ಬೇರೆ ಬೇರೆ ಆದಂತಹ, ಫಾರ್ ಎಕ್ಸಾಂಪಲ್ ಬ್ಲಾಕ್ ಹೋಲ್ ಮತ್ತು ಇನ್ನೊಂದು ಬ್ಲಾಕ್ ಹೋಲ್ ಎರಡು ಇಂಟರಾಕ್ಟ್ ಆದಾಗ ನಮಗೆ
ಅದರ ಮಧ್ಯೆ ಇಂಟರಾಕ್ಷನ್ ಕಾಣೋದಿಲ್ಲ, ಯಾಕಂದ್ರೆ ಬೋತ್ ಕ್ಯಾಪ್ಚರ್ ಲೈಟ್ ಅಲ್ವಾ. ಸೊ ಆ ಫೆನಾಮಿನಾಗಳು ಯೂನಿವರ್ಸ್ ಅಲ್ಲಿ ಆದಾಗ ನಮಗೆ ಗ್ರಾವಿಟೇಷನಲ್ ವೇವ್ಸ್ ಮುಖಾಂತರ ನಮ್ಮನ್ನ ತಲುಪುತ್ತೆ. ಸೊ ಅದನ್ನ ಡಿಟೆಕ್ಟ್ ಮಾಡೋದಕ್ಕೆ ಎಲಿಸಾ ಅನ್ನೋದು ಹೆಲ್ಪ್ ಆಗತ್ತೆ. ಇದೇ ಪ್ರಶ್ನೆ UPSC 2017ರಲ್ಲಿ ಬಂದಿತ್ತು. ಏನು ಅಂದ್ರೆ ಎಲಿಸಾ ಯೋಜನೆಯ ಉದ್ದೇಶವೇನು ಅಂತ ಸಿಂಪಲ್ ಆದಂತಹ ಪ್ರಶ್ನೆ. ನ್ಯೂಟ್ರಿನೋಸ್ ನ ಪತ್ತೆ ಹಚ್ಚಲು, ಗುರುತ್ವಾಕರ್ಷಣೆ ಅಲೆಗಳನ್ನು ಪತ್ತೆ ಹಚ್ಚಲು. ಸೊ ಇಲ್ಲಿ ನೀವು ನೋಡಬಹುದು ಏನು ಇದರ ಮುಖ್ಯ ಉದ್ದೇಶ ಅಂದ್ರೆ ಗುರುತ್ವಾಕರ್ಷಣೆಯನ್ನ ಪತ್ತೆ ಹಚ್ಚಲು ಅಂತ. ಓಕೆ, ಸೊ ಗುರುತ್ವಾಕರ್ಷಣೆ ವೇವ್ಸ್ ಅಲೆಗಳನ್ನ ಪತ್ತೆ ಹಚ್ಚಲು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಪ್ರಶ್ನೆಯಲ್ಲಿ ಲೇಸರ್ ಇಂಟರ್ಫೆರೋಮೀಟರ್ ಸ್ಪೇಸ್ ಆಂಟೆನಾ ಅಂತ ಕೊಟ್ಟಿದ್ರು, ಬೇರೆ ಎಲ್ಲವೂ ಕನ್ಫ್ಯೂಸಿಂಗ್ ಆಗಿ ಇರುವ ಚಾನ್ಸಸ್ ಇರುತ್ತೆ. ದೆನ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಇಂಪಾರ್ಟೆಂಟ್ ಆದಂತಹ ಮಿಷನ್ ಯಾವುದು ಅಂತ ಕೇಳಿದ್ರೆ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಂತ. ಸೊ NQM ಅಂತ ಏನ್ ಹೇಳ್ತೀವಿ ಅದು ಬಹಳನೇ ಇಂಪಾರ್ಟೆಂಟ್ ಆಗಿದೆ ಈ ವರ್ಷ. ಇದಕ್ಕೆ 6,000 ಕೋಟಿಗಳ ಬಜೆಟ್ ನೆಕ್ಸ್ಟ್ 8 ವರ್ಷಗಳಿಗೆ ಕೊಡಬೇಕು ಅಂತ. ನಾವು ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ವಿಷಯಗಳಲ್ಲಿ ನಮ್ಮ ಡೆವಲಪ್ಮೆಂಟ್ ಅನ್ನ ಮಾಡಬೇಕು ಅಂತ, ಅದರಲ್ಲಿ ಹಿಂದುಳಿಬಾರ್ದು ಅಂತ. ಇದರಲ್ಲಿ ಮುಖ್ಯವಾಗಿ 4 ತರದ ಗೋಲ್ಸ್ ಗಳಿದೆ, ಕೆಲವಷ್ಟು ಗೋಲ್ಸ್ ಗಳಿದೆ. ಒಂದು ಕಮ್ಯುನಿಕೇಶನ್ ನೆಟ್ವರ್ಕ್, ಸಂಚಾರ ನೆಟ್ವರ್ಕ್ ಅನ್ನ ಸ್ಥಾಪಿಸಬೇಕು ಅಂತ. ಎಲ್ಲಿವರೆಗೂ ಅಂದ್ರೆ 2,000 ಕಿಲೋಮೀಟರ್ ವಿಸ್ತೀರ್ಣದ ಭದ್ರ ಮತ್ತು ತೇಜಿಯ ಸಂಚಾರ, ಸೆಕ್ಯೂರ್ ಮತ್ತು ಫಾಸ್ಟ್ ಕಮ್ಯುನಿಕೇಶನ್ ಸಿಸ್ಟಮ್. ಸಂಚಾರ ಆದ್ಮೇಲೆ ಕಾಂಪ್ಯೂಟಿಂಗ್ ಮಿಷನ್. ಸೊ ಕಾಂಪ್ಯೂಟಿಂಗ್ ಮಿಷನ್ ಅಲ್ಲಿ ಏನ್ ಬರ್ತಾ ಇದೆ ಅಂದ್ರೆ 1,000 ಕ್ಯೂಬಿಟ್ ಗಳ ಯಾಂತ್ರಿಕ ಸಾಮರ್ಥ್ಯದ ಕಂಪ್ಯೂಟರ್ ಗಳನ್ನ ಸ್ಥಾಪಿಸಬೇಕು ಅಂತ. ಸೊ ನಿಮ್ಗೆಲ್ಲ ಗೊತ್ತಿದೆ, ಕಂಪ್ಯೂಟರ್ ಗಳಲ್ಲಿ ನಮ್ಮ ಸೂಪರ್ ಕಂಪ್ಯೂಟರ್ ಗಳನ್ನ ನಾವು ಆಲ್ರೆಡಿ ಬಹಳ ವರ್ಷಗಳಿಂದ ಸ್ಥಾಪಿಸಿದೀವಿ. ನಾವು ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ಬೇರೆ ದೇಶಗಳನ್ನ ಸಹಾಯ ಮಾಡಿ ಸೂಪರ್ ಕಂಪ್ಯೂಟರ್ ನ ಕೊಡ್ರಿ ಅಂತ ಹೇಳಿದಾಗ ಅವರು ನಿರಾಕರಿಸಿದಾಗ ನಾವು ಅದನ್ನ ಚಾಲೆಂಜ್ ಆಗಿ ತಗೊಂಡು ಸೂಪರ್ ಕಂಪ್ಯೂಟರ್ ಮಿಷನ್ ಅನ್ನ ಸೆಟಪ್ ಮಾಡಿ ಅದನ್ನ ಸೂಪರ್ ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದೀವಿ. ಅದೇ ರೀತಿಯಾಗಿ ಕ್ವಾಂಟಮ್ ಕಂಪ್ಯೂಟರ್ಸ್ ಕೂಡ ಮಾಡಬೇಕು ಅಂತ. ಅಲ್ಲದೆ ಮ್ಯಾಗ್ನೆಟೋಮೀಟರ್ ಮತ್ತು ಪರಮಾಣು ಘಟಕಗಳು ಅಂತ ಏನ್ ಹೇಳ್ತೀವಿ, ಇದರಿಂದ ಏನಾಗುತ್ತೆ ಅಂದ್ರೆ ನಿಖರ ಅಳತೆಗಾಗಿ ಅತ್ಯಂತ ಸೂಕ್ಷ್ಮ ಉಪಕರಣಗಳು ಮತ್ತು ನಿಖರ ಪರಮಾಣು ಘಟಕಗಳು. ನಮ್ಮ ಟೈಮ್ ಏನಿದೆ, ನಮ್ಮ ಟೈಮ್ ಕ್ಲಾಕ್ಸ್ ಏನಿದೆ, ಅದಕ್ಕಿಂತ ಮೋಸ್ಟ್ ಅಕ್ಯುರೇಟ್ ಕ್ಲಾಕ್ಸ್ ಯಾವುದು ಅಂದ್ರೆ ಪರಮಾಣು ಕ್ಲಾಕ್ಸ್ ಅಥವಾ ಅಟಮಿಕ್ ಕ್ಲಾಕ್ಸ್ ಅಂತ ಹೇಳ್ತಾರೆ. ಸೊ ಈ ಅಟಮಿಕ್ ಕ್ಲಾಕ್ಸ್ ಹೇಗ್ ಹೆಲ್ಪ್ ಆಗುತ್ತೆ ಅಂದ್ರೆ ಅದರ ಹಾಫ್ ಲೈಫ್ ಅದು ಹೇಗ್ ವರ್ಕ್ ಆಗುತ್ತೆ ಅನ್ನೋದೇ ಒಂದು ಬೇರೆ ಪ್ರಶ್ನೆ ಆಗತ್ತೆ. ಹಾಫ್ ಲೈಫ್ ಆಫ್ ಅಟಮಿಕ್ ಏಜೆಂಟ್ಸ್ ಏನಿರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಮಾಡುವಂತದ್ದು. ಸೊ ಅದರಿಂದ ಒಂದು ಪರಮಾಣು ಘಟಕಗಳು. ದೆನ್ ಮಟೀರಿಯಲ್ ಡಿಸೈನ್, ಒಂದು ಹೊಸ ತರದ ಅಡ್ವಾನ್ಸ್ಡ್ ಮಟೀರಿಯಲ್ಸ್ ಅನ್ನ ಡಿಸೈನ್ ಮಾಡುವುದು ಇನ್ನೊಂದು ಗೋಲ್ ಆಗಿದೆ. ದಿಸ್ ಈಸ್ ನ್ಯಾಷನಲ್ ಕ್ವಾಂಟಮ್ ಮಿಷನ್. ಕ್ವಾಂಟಮ್ ಮಿಷನ್ ಇನ್ನೊಂದು ವಿಷಯ ಏನು ಅಂದ್ರೆ ಈ ವರ್ಷ ಅದರ ಫಸ್ಟ್ ಗವರ್ನಿಂಗ್ ಬಾಡಿ ಮೀಟಿಂಗ್ ಆಗಿದೆ. ದಟ್ ಈಸ್ ಮಿಷನ್ ಗವರ್ನಿಂಗ್ ಬೋರ್ಡಿನ ಮೀಟಿಂಗು. ಅದರಲ್ಲಿ ಹೇಗೆ ಈ ಮಿಷನ್ ಅನ್ನ ಸಕ್ಸಸ್ ಮಾಡಬೇಕು, ಅದಕ್ಕೆ ಯಾವ ಬಾಡಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಮಿಷನ್ ಕೋಆರ್ಡಿನೇಷನ್ ಸೆಲ್ ಅಂತ, ಮಿಷನ್ ಸಂಚರಣಾ ಸೆಲ್ ಅಂತ ರಚನೆಯ ಬಗ್ಗೆ ಚರ್ಚೆಯೂ ನಡೆಯಿತು. ಅದನ್ನ ಫಾರ್ಮೇಶನ್ ಮಾಡಬೇಕು ಅಂತ. ಮತ್ತು MCC ಏನ್ ಮಾಡುತ್ತೆ ಅಂತ ಕೇಳಿದರೆ ಇದೊಂದು ಕೋಆರ್ಡಿನೇಟಿಂಗ್ ಏಜೆನ್ಸಿ ಬಿಟ್ವೀನ್ ದ ಮಿಷನ್ ಅಂಡ್ ವಿಲ್ ವರ್ಕ್ ಆಸ್ ದ ಕೋಆರ್ಡಿನೇಟಿಂಗ್ ಸೆಕ್ರೆಟರಿ ವಿತ್ ದ ಮಿಷನ್ ಸೆಕ್ರೆಟರಿಯೇಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಂಡ್ ಟೆಕ್ನಾಲಜಿ, DST ಯ ಒಂದು ಮಿಷನ್ ಸೆಕ್ರೆಟರಿಯೇಟ್ ಆಗಿ ಕೆಲಸ ಮಾಡುತ್ತೆ. ಅಲ್ಲದೆ ನೀವು ಇಲ್ಲಿ ನೋಡಬಹುದು PIB ಯ ಒಂದು ನ್ಯೂಸ್, ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂದ ಮಿಷನ್ ಗವರ್ನಿಂಗ್ ಬೋರ್ಡ್ ಫೈನಲೈಸ್ ಮಾಡಿದೆ. ಏನು ಅಂದ್ರೆ ಹೇಗೆ ಇಂಪ್ಲಿಮೆಂಟೇಷನ್ ಸ್ಟ್ರಾಟಜಿ ಮತ್ತು ಟೈಮ್ ಲೈನ್ಸ್ ಅನ್ನ ಫೈನಲೈಸ್ ಮಾಡಿದೆ. ಮತ್ತು ಈ MCC ಅನ್ನೋದು ನೆನಪಿನಲ್ಲಿ ಇಟ್ಕೊಳ್ಳಿ, ಇದೊಂದು ಕೋಆರ್ಡಿನೇಷನ್ ಸೆಂಟರ್ ಮಾತ್ರ. ಇದು ಗೈಡೆನ್ಸ್ ಆಗ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಆಗ್ಲಿ ಇರುವಂತದ್ದಲ್ಲ. ಅದಕ್ಕಾಗಿಯೇ ಒಂದು ಬೇರೆ ಗೈಡೆನ್ಸ್ ಆಫ್ ಮಿಷನ್ ಟೆಕ್ನಾಲಜಿ ರಿಸರ್ಚ್ ಕೌನ್ಸಿಲಿನ ಅಡಿಯಲ್ಲಿ ಈ ಮಿಷನ್ ಸಾಗಬೇಕು ಅನ್ನೋದು ಮುಖ್ಯ ಉದ್ದೇಶ. ಡೌನ್ ಟು ಅರ್ತ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ನ್ಯೂಸ್ ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಇಂಡಕ್ಷನ್ ಚಾರ್ಜಿಂಗ್ ಸ್ಟಾರ್ಟ್ ಆಗಿದೆ. ಎಲ್ಲಿ ಅಂದ್ರೆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ನಲ್ಲಿ, ಅಂಡ್ ಕ್ಯಾನ್ ಮೇಕ್ ಟ್ರಾವೆಲ್ ಬಿಟ್ವೀನ್ ಇಂಡಿಯಾಸ್ ಮೆಟ್ರೋಸ್ ಚೀಪ್ ಅಂಡ್ ಈಸಿ. ಏನಿದು ಅಂದ್ರೆ ನಿಮ್ಗೆ ಗೊತ್ತಿದೆ, ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂತ ಒಂದು ನ್ಯಾಷನಲ್ ಲೆವೆಲ್ ಹೈವೇ ಪ್ರಾಜೆಕ್ಟ್. ಈ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ನಲ್ಲಿ ಇವಾಗ ಜಸ್ಟ್ ಸಂಚರಣ ಮಾಡ್ತಾ ಇರುವಂತಹ ವೆಹಿಕಲ್ಸ್ ತಾನಾಗಿ ತಾನೇ ಚಾರ್ಜ್ ಆಗಿ
ಹಾಗೆ ಮೂವ್ ಆಗ್ತಾ ಇರುವಂತಹ ಒಂದು ಇಂಡಕ್ಷನ್ ಆರ್ ವೈರ್ಲೆಸ್ ಚಾರ್ಜಿಂಗ್ ಅಂತ ಕರೀತಾರೆ. ಇದೊಂದು ಹೊಸ ರೀತಿಯಾದಂತದ್ದು. ಇದು ಆಲ್ರೆಡಿ ಟೆಸ್ಟ್ ಆಗಿ ಅನ್ವೇಲ್ ಆಗಿದೆ. ಏನಪ್ಪಾ ಇದು ಅಂತ ಕೇಳಿದ್ರೆ, ವಿತೌಟ್ ಕೇಬಲ್ಸ್, ಚಾರ್ಜಿಂಗ್ ಇಲ್ಲ, ಕೇಬಲ್ಸ್ ಇಲ್ಲದೆ ಚಾರ್ಜ್ ಮಾಡುವಂತಹ ಒಂದು ರೀತಿಯಾದಂತಹ ಚಾರ್ಜಿಂಗು. ಇದು ಎರಡು ಕಾಯಿಲ್ ಗಳ ನಡುವೆ ವಿದ್ಯುತ್ ಶಾಸ್ತ್ರದ ಕ್ಷೇತ್ರಗಳನ್ನು ಬಳಸಿ ಶಕ್ತಿಯನ್ನು ವಾಹಿಸುವ ಮೂಲಕ ಕೆಲಸ ಮಾಡುತ್ತದೆ. ಟೂ ಮೇನ್ ಟೈಪ್ಸ್ ಇದೆ, ಒಂದು ಕೆಪಾಸಿಟಿವ್ ಚಾರ್ಜಿಂಗು, ಇನ್ನೊಂದು ಇಂಡಕ್ಟಿವ್ ಚಾರ್ಜಿಂಗ್ ಅಂತ. ಇಲ್ಲಿ ಯೂಸ್ ಮಾಡ್ತಾ ಇರುವುದು ಇಂಡಕ್ಟಿವ್ ಚಾರ್ಜಿಂಗು. ಇದರಲ್ಲಿ ನಿಮ್ಗೆ ಅಷ್ಟಾಗಿ ಡೀಟೇಲ್ಸ್ ಬೇಕಾಗಿಲ್ಲ. ಎನರ್ಜಿ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಕೇಳಿದ್ರೆ, ಒಂದು ಚಾರ್ಜಿಂಗ್ ಸ್ಟೇಷನ್ ಇರುತ್ತೆ, ಆ ಚಾರ್ಜಿಂಗ್ ಸ್ಟೇಷನ್ ಇಂದ ಡಿವೈಸ್ ಕಾಯಿಲ್ ಗೆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ವಿತೌಟ್ ಕೇಬಲ್ಸ್. ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಎಲ್ಲಿ ಅಂದ್ರೆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಲ್ಲಿ. ದೆನ್ ವೆಬ್ 3.0 ಬಗ್ಗೆ ಬಹಳಷ್ಟು ನ್ಯೂಸ್ ಸತತವಾಗಿ ಇರುತ್ತೆ. ಏನಿದು ವೆಬ್ 3.0? ವೆಬ್ 3.0 ಅಂದ್ರೆ ಡಿಸೆಂಟ್ರಲೈಸ್ಡ್ ಡೇಟಾ ಫಾರ್ ಯೂಸರ್. ಸೊ ಬಿಟ್ಕಾಯಿನ್ ಹೇಗೆ ಡಿಸೆಂಟ್ರಲೈಸ್ಡ್ ಕ್ರಿಪ್ಟೋ ಕರೆನ್ಸಿ ಹೇಗೆ ಡಿಸೆಂಟ್ರಲೈಸ್ಡ್ ಕರೆನ್ಸಿ ಆಗಿದೆಯೋ, ಅದೇ ರೀತಿಯಾಗಿ ಡೇಟಾ ಕಂಟ್ರೋಲ್ ಹಿಂದೆ ಒಬ್ಬರ ಹತ್ರ ಅಲ್ಲ, ಒಂದು ಕಂಪನಿ ಹತ್ರ ಅಲ್ಲ, ಎಲ್ಲರ ಹತ್ರ ಡಿಸೆಂಟ್ರಲೈಸ್ಡ್ ಆಗಿರ್ಬೇಕು ಅಂತ. ಇದು ಕ್ರಿಪ್ಟೋ ಕರೆನ್ಸಿಯನ್ನ ಯೂಸ್ ಮಾಡಿ ಫಾರ್ ಎನ್ಹಾನ್ಸ್ಡ್ ಸೆಕ್ಯೂರಿಟಿ ಅಂಡ್ ಪ್ರೈವಸಿ, ವರ್ಧಿತ ಭದ್ರತೆ ಮತ್ತು ಗೌಪ್ಯತೆಗೆ ಬ್ಲಾಕ್ ಚೈನ್ ಅನ್ನು ಬಳಸುತ್ತದೆ. ಇನ್ಕ್ರೀಸ್ಡ್ ಭದ್ರತೆ ಮತ್ತು ಗೌಪ್ಯತೆಗೆ. ಅದಲ್ಲದೆ ಇದು ಪಿಯರ್ ಟು ಪಿಯರ್ ಕಮ್ಯುನಿಕೇಶನ್, ದಟ್ ಈಸ್ ಯಾವುದೇ ಒಂದು ಇಂಟರ್ಮೀಡಿಯರೀಸ್ ಇರಲಾರ್ದೆ ವಹಿವಾಟುಗಳನ್ನ ಮಾಡಬಹುದು. ಹೇಗೆ ಬಿಟ್ಕಾಯಿನ್ ಅಲ್ಲಿ ಮಾಡಬಹುದು, ಅದೇ ರೀತಿಯಾಗಿ ವೆಬ್ 3.0 ಬಲ್ಲಿ ಯಾವುದೇ ಪ್ರಶ್ನೆ ಬಂದ್ರು ನೀವು ಪಾಸಿಟಿವ್ ಇರುವ ಎಲ್ಲಾ ಸ್ಟೇಟ್ಮೆಂಟ್ಸ್ ಅನ್ನು ಸುಮಾರಾಗಿ ಕರೆಕ್ಟ್ ಅಂತ ಹಾಕಬಹುದು. ಯಾಕಂದ್ರೆ ಮೋಸ್ಟ್ ಅಡ್ವಾನ್ಸ್ಡ್ ಆದಂತಹ ವೆಬ್ ಟೆಕ್ನಾಲಜಿ ವೆಬ್ 3.0. ಇದು ಓಪನ್, ಟ್ರಾನ್ಸ್ಪರೆಂಟ್, ಡೆಮೋಕ್ರೆಟಿಕ್, ಡಿಜಿಟಲ್ ಸಿಸ್ಟಮ್ ಎಲ್ಲವೂ ಇದೆ. ಮುಕ್ತ, ಪಾರದರ್ಶಕ, ದೆನ್ ಪ್ರಜಾಸತ್ತಾತ್ಮಕ. ಓಕೆ, ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು. ಓಪನ್ ಅಂತ ಹೇಳಿದ್ರೆ ಏನು ವಿಷಯ ಅಂತ ಕೇಳಿದ್ರೆ, ಎರಡು ತರದ ಸಾಫ್ಟ್ವೇರ್ಸ್ ಇರುತ್ತೆ ಯೂಶುವಲಿ. ಸೊ ಸಾಫ್ಟ್ವೇರ್ಸ್ ಗಳಲ್ಲಿ ಎರಡು ತರದ್ದು. ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ. ಫಾರ್ ಎಕ್ಸಾಂಪಲ್, ಓಪನ್ ಸೋರ್ಸ್ ಸಾಫ್ಟ್ವೇರ್ ಗಳಲ್ಲಿ ನೀವು ಪೈಥಾನ್ ಆಗಿರಬಹುದು, ಇವೆಲ್ಲವೂ ಓಪನ್ ಸೋರ್ಸ್ ಸಾಫ್ಟ್ವೇರ್ ಗಳು. ಇದಕ್ಕೆ ಯಾವುದೇ ಆದಂತಹ ಲೈಸೆನ್ಸ್ ಇಲ್ಲ ಅಂದ್ರೆ ಪ್ಯಾಚ್ ಕೋಡ್ಸ್ ಆಗ್ಲಿ ಇವು ಯಾವುದು ಇರೋದಿಲ್ಲ. ದೆನ್ ಲೈಸೆನ್ಸ್ಡ್ ಸಾಫ್ಟ್ವೇರ್ಸ್ ಗಳು, ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಆಫೀಸ್ ಆಗಿರಬಹುದು, ಇವೆಲ್ಲವೂ ಲೈಸೆನ್ಸ್ಡ್ ಸಾಫ್ಟ್ವೇರ್ಸ್ ಗಳು. ದೆನ್ ಮಾಲ್ವೇರ್ಸ್ ಬಗ್ಗೆ ತಿಳಿದುಕೊಳ್ಳುವಂತಹ ಟೈಮು. ಸೊ ಮಾಲ್ವೇರ್ಸ್ ಗಳಲ್ಲಿ ಬಹಳಷ್ಟು ವಿಧಾನಗಳಿದೆ. ಸೊ ನೀವು ಈಗಾಗಲೇ ಈ ಟೈಮಿನಲ್ಲಿ ಬ್ಲೂ ಬಗ್ಗಿಂಗ್ ಈ ತರದ ಹೊಸ ಮಾಲ್ವೇರ್ಸ್ ಗಳಿದೆ. ಅದನ್ನ ಬಿಟ್ಟು ಫಾರ್ ಎಕ್ಸಾಂಪಲ್ ಟ್ರೋಜನ್ಸ್ ಅಂತ ಒಂದು ಮಾಲ್ವೇರ್ ಇದೆ. ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಟ್ರಾಯ್ ಅಂತ ಒಂದು ದೇಶದಲ್ಲಿ, ಒಂದು ದೊಡ್ಡ ದೇಶ ಅದನ್ನ ಆಕ್ರಮಣ ಮಾಡಿದ ಮೇಲೆ ಟ್ರಾಯ್ ಜನರು ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಅದರಲ್ಲಿ ಅಖಿಲೀಸ್ ಅಂತ ಒಬ್ಬ ಗ್ರೇಟ್ ಫೈಟರ್ ಇರ್ತಾರೆ, ಅವರು ಅದನ್ನ ಸೇವ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಅವರು ಹೊರಡೋ ಮುಂಚೆ ದೊಡ್ಡ ದೇಶ ಈ ತರದೊಂದು ಹಾರ್ಸ್ ಅನ್ನ ಕಳಿಸ್ತಾರೆ. ಒಂದು ಹಾರ್ಸ್ ಅನ್ನ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ಅನ್ಕೊಂತಾರೆ. ಆದ್ರೆ ಆ ಹಾರ್ಸ್ ಒಳಗಡೆ ಈ ದೊಡ್ಡ ದೇಶದ ಸೈನ್ಯ ಒಳಗಡೆ ಇದ್ದು, ಅವರು ಈ ಹಾರ್ಸ್ ಅನ್ನು ಫೋರ್ಟಿನ ಒಳಗಡೆ ತಗೊಂಡು ಬಂದ ಮೇಲೆ ಆ ಹಾರ್ಸಿನಿಂದ ಹೊರಗಡೆ ಬಂದು ಅದನ್ನ ಆಕ್ರಮಣ ಮಾಡ್ತಾರೆ. ಅದೇ ರೀತಿಯಾಗಿ ಯಾವುದೋ ಒಂದು ಒಳ್ಳೆಯ ಫೈಲು ಅಂತ ನಾವು ತಗೊಂಡ ಮೇಲೆ ಅದರ ಒಳಗಡೆ ಇರುವಂತಹ ಟ್ರೋಜನ್ಸ್ ಅನ್ನ ಅನ್ಲೀಶ್ ಮಾಡುವಂತದ್ದು ಟ್ರೋಜನ್ಸ್ ಅಂತ ಕರೀತಾರೆ. ರ್ಯಾನ್ಸಮ್ ವೇರ್ ಅಂತ ಕೇಳಿದರೆ, ರ್ಯಾನ್ಸಮ್ ಕೊಡೋದು ಅಂದ್ರೆ ಯಾವುದೋ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್, ದೊಡ್ಡ ಬಂಗಾರದ ಅಂಗಡಿಯ ಯಾರೋ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಅನ್ನ ಕಿಡ್ನಾಪ್ ಮಾಡಿ ನೀವು ಅವರನ್ನ ಬಿಡಬೇಕು ಅಂದ್ರೆ ಇಷ್ಟು ದುಡ್ಡನ್ನ ಕೊಡೋದಕ್ಕೆ ರ್ಯಾನ್ಸಮ್ ಅಂತ ಇದು ಹಳೆಯ ವರ್ಡ್. ರ್ಯಾನ್ಸಮ್ ವೇರ್ ಅಂತ ಅಂದ್ರೆ ನಿಮ್ಮ ಫೈಲ್ಸ್ ನಮ್ಮ ಹತ್ರ ಇದೆ, ನಿಮಗೆ ಅದು ಬೇಕು ಅಂದ್ರೆ ದುಡ್ಡು ಬೇಕು ಅಂತ ಕೇಳೋದು ರ್ಯಾನ್ಸಮ್ ವೇರ್. ಓಕೆ, ಬಾಟ್ನೆಟ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಆಡ್ವೇರ್ಸ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಅದರಿಂದ ವೈರಸ್ ಗಳು ಬರುವಂತದ್ದು. ಸ್ಪೈವೇರ್ ಅಂತ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ನೀವು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ 4, 5, 6 ಸತೆ ಮಾತಾಡಿ ಟಕ್ಕಂತ ಇಂಟರ್ನೆಟ್ ಓಪನ್ ಮಾಡಿ, ಗೂಗಲ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಅದ್ರ ಬಗ್ಗೆನೇ ಅಡ್ವರ್ಟೈಸ್ಮೆಂಟ್ ಫ್ಲಾಶ್ ಆಗತ್ತೆ. ಅದನ್ನ ಸ್ಪೈಯಿಂಗ್ ಅಂತ ಕರೀತಾರೆ. ಬಟ್ ಸ್ಪೈವೇರ್ ಇಸ್ ಡಿಫ್ರೆಂಟ್. ಸ್ಪೈವೇರಿನಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನಲ್ಲಿ ಸ್ಪೈವೇರ್ಸ್ ಅನ್ನ ಇನ್ಸ್ಟಾಲ್ ಆಗುತ್ತೆ. ದೆನ್ ರೂಟ್ ಕಿಟ್ಸ್, ಫೈಲ್ ಲೆಸ್ ಮಾಲ್ವೇರ್, ಯಾವುದೇ ಫೈಲ್ ಇರೋದಿಲ್ಲ ಬಟ್ ಫೈಲ್ ಡೌನ್ಲೋಡ್ ಆಗುತ್ತೆ. ಮಾಲ್ವರ್ಟೈಸಿಂಗ್, ನೀವು 1 ಲಕ್ಷ ರೂಪಾಯಿ ಗೆದ್ದಿದ್ದೀರಾ, ಅದನ್ನ ಮಾಲ್ವರ್ಟೈಸಿಂಗ್ ಅಂತ ಕರೀತಾರೆ. ದೆನ್ ಭಾರತದಲ್ಲಿ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಇರುವ ಯಾವುದು ಅಂತ ಕೇಳಿದ್ರೆ, ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅಂತ I4C ಅಂತ ಕರೀತಾರಲ್ವಾ, ಇದು ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಏಜೆನ್ಸಿ. ಇದನ್ನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ MHA ಅವರು
ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವಾಗಿ ಸ್ಥಾಪಿಸಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಏಜೆನ್ಸಿ ಇದು ಸೈಬರ್ ಕ್ರೈಮ್ ಅನ್ನ ಕೋಆರ್ಡಿನೇಟ್ ಮಾಡುತ್ತೆ ಮತ್ತು ಯಾವುದೇ ಸಮಗ್ರ ರೀತಿಯಲ್ಲಿ ಅದನ್ನ ವ್ಯವಹರಿಸುತ್ತೆ. ಜಾಗತಿಕ ಸಾಂಕ್ರಾಮಿಕ ಸಮಯದಲ್ಲಿ ಭಾರತದಲ್ಲಿ ಸೈಬರ್ ಅಪರಾಧಗಳು ಸುಮಾರು 500% ರಷ್ಟು ಹೆಚ್ಚಿದೆ. ಸೊ ಅವರ್ ಸೈಬರ್ ಕ್ರೈಮ್ ರೇಟ್ ಇಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಿಂಗ್. ಇದಕ್ಕೆ ಮುಖ್ಯವಾದ ರೀಸನ್ ಏನು ಅಂದ್ರೆ ಅವೇರ್ನೆಸ್ ಇಲ್ಲದೆ ಇರುವುದು, ಅರಿವು ಜನರಲ್ಲಿ ಮೂಡಿಸ್ಬೇಕು ಅನ್ನೋದು ಮುಖ್ಯ ಉದ್ದೇಶ. ದೆನ್ ಕೆಲವಷ್ಟು ಚುಟುಕು ನ್ಯೂಸ್ಗಳು ಅಂತ ಏನ್ ಹೇಳ್ತೀವಿ. C4IR ಅನ್ನೋದು ಏನಪ್ಪ 4IR ಅಂತ ಅಂದ್ರೆ ಕೇಳಿದ್ರೆ, 4 ಅಂದ್ರೆ ಫೋರ್ತ್, IR ಅಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ನಿಮ್ಗೆ ಎಲ್ಲ ಗೊತ್ತಿದೆ. ವೆಬ್ 3.0 ತರ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೂಡ ಬಹಳನೇ ಒಂದು ನ್ಯೂಸ್ ಅಲ್ಲಿರುವಂತದ್ದು. ಇಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗು ಇವೆಲ್ಲವನ್ನು ಯೂಸ್ ಮಾಡಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮಾಡಬೇಕು ಅಂತ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ತೆಲಂಗಾಣ ಸೈನ್ ಮಾಡಿದೆ ವರ್ಲ್ಡ್ ಎಕನಾಮಿಕ್ ಫೋರಂ ಜೊತೆ. C4IR ಅನ್ನ ಸೆಟಪ್ ಮಾಡಬೇಕು ಅಂತ ಎಲ್ಲಿ, ಹೈದರಾಬಾದಿನಲ್ಲಿ. ಈ ನ್ಯೂಸ್ ಶಾರ್ಟ್ ಕ್ವಶನ್ ಆಗಿ ಬರುವ ಚಾನ್ಸಸ್ ಇದೆ. ರೇವಂತ್ ರೆಡ್ಡಿ ಮತ್ತು ವರ್ಲ್ಡ್ ಎಕನಾಮಿಕ್ ಫೋರಂ ಪ್ರೆಸಿಡೆಂಟ್ ಅವರ ನೋಡಬಹುದು. ಅದೇ ರೀತಿಯಾಗಿ ಫಸ್ಟ್ ಗ್ರಾಫೀನ್ ಸೆಂಟರ್ ಸ್ಟಾರ್ಟ್ ಆಗಿದೆ. ಅದು ರಿಯಾಲಿಟಿ ಆಗಿದೆ. ಗ್ರಾಫೀನಿನ ಒಂದು ವಂಡರ್ಫುಲ್ ಪ್ರಾಪರ್ಟೀಸ್ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ಫಸ್ಟ್ ಗ್ರಾಫೀನ್ ಸೆಂಟರ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಕೇಳಿದ್ರೆ ಕೊಚ್ಚಿಯಲ್ಲಿ ಸ್ಟಾರ್ಟ್ ಆಗಿದೆ. ಓಕೆ, IICG ಹ್ಯಾಸ್ ಎಸ್ಟಾಬ್ಲಿಷ್ಡ್ ಅಟ್ ಮೇಕರ್ಸ್ ವಿಲೇಜ್ ಕೊಚ್ಚಿ ಬೈ ಮೇಟಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ IT. ಓಕೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ IT, ಯೂನಿಯನ್ ಗವರ್ನಮೆಂಟ್ ಅಂಡ್ ಗವರ್ನಮೆಂಟ್ ಆಫ್ ಕೇರಳ ಅಲಾಂಗ್ ವಿತ್ ಟಾಟಾ ಸ್ಟೀಲ್ ಲಿಮಿಟೆಡ್. ಓಕೆ, ಇದೆರಡು ಒಂದು ಸೆಟಪ್ಸ್ ಬಗ್ಗೆ ಇರುವಂತಹ ಯಾವುದು ಹೊಸದು ಸೆಟಪ್ ಆಗಿದೆ ಅಂತ. ದೆನ್ ಫ್ರಾಕ್ಷನಲ್ ಆರ್ಬಿಟಲ್ ಬೊಂಬಾರ್ಡ್ಮೆಂಟ್ ಸಿಸ್ಟಮ್ ಅಂತ. ಸೊ ಈ ತರದ ಕಾಂಪ್ಲಿಕೇಟೆಡ್ ಆದಂತಹ ಟರ್ಮ್ಸ್ ಅನ್ನ ಕೊಡ್ತಾರೆ. ಬಟ್ ಇದು ನಿಜವಾಗೂ ಹೇಳಬೇಕು ಅಂದ್ರೆ ಬಹಳನೇ ಸುಲಭ. ಏನು ಅಂತ ಕೇಳಿದ್ರೆ, ನೀವು ಯಾವುದೇ ಒಂದು ಲಾಂಚ್ ಸೈಟಿನಿಂದ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿದ್ರೆ ICBM ಅಂತ ಕರೀತಾರೆ. ಏನಿದು ಅಂದ್ರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಸೊ ಒಂದು ಕಾಂಟಿನೆಂಟ್ ಇಂದ ಮಧ್ಯದಲ್ಲಿ ನೀವು ನೋಡಬಹುದು ಸಮುದ್ರ ಅಥವಾ ಸಾಗರವಿದೆ, ಅದನ್ನ ದಾಟಿ ಹೋಗುವಂತಹ ಸ್ಯಾಟಲೈಟ್ ಗೆ ICBM ಅಂತ ಕರೀತಾರೆ. 5,000 ಕಿಲೋಮೀಟರ್ಗಳ ರೇಂಜ್ ಇರುವಂತಹ ಸ್ಯಾಟಲೈಟ್ ಆಗಿರುತ್ತೆ ಇದು. ಯೂಶುವಲಿ ಈ ಲಾಂಚ್ ಸೈಟಿನಿಂದ ಲಾಂಚ್ ಮಾಡಿದ ಮೇಲೆ ಇಲ್ಲಿ ಟಾರ್ಗೆಟ್ ಇದ್ದರೆ, ಟಾರ್ಗೆಟ್ ಇನದು ಒಂದು ರೇಡಾರ್ ಬೀಮ್ ಇರುತ್ತೆ. ಆ ರೇಡಾರ್ ಬೀಮಿನ ಒಳಗಡೆ ಇರೋದ್ರಿಂದ ಇಲ್ಲಿ ಸ್ಪಾಟ್ ಮಾಡಿ ಸ್ಯಾಟಲೈಟ್ ಅನ್ನ ಏನು ಬರ್ತಾ ಇರುವ ಸ್ಯಾಟಲೈಟ್ ಅನ್ನ ನ್ಯೂಟ್ರಲೈಸ್ ಮಾಡ್ತಾರೆ. ಬಟ್ FOBS ಅಲ್ಲಿ, ಫ್ರಾಕ್ಷನಲ್ ಆರ್ಬಿಟಲ್ ಬೊಂಬಾರ್ಡ್ಮೆಂಟ್ ಥಿಯರಿಯಲ್ಲಿ ಇದು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಿನಲ್ಲಿ ಯೂಸ್ ಆಗಿರೋದು. ಬಟ್ ರೀಸೆಂಟ್ಲಿ US ಮತ್ತೆ ಚೈನಾದ ಒಂದು ಇನ್ಕ್ರೀಸ್ಡ್ ಫ್ರಿಕ್ಷನ್ ಮತ್ತೆ ರಷ್ಯಾ ಮತ್ತೆ ಯುಕ್ರೇನ್ ಇನ್ಕ್ರೀಸ್ ಫ್ರಿಕ್ಷನ್ ಇನ ಟೈಮಿನಲ್ಲಿ ಇದು ಮತ್ತೆ ನ್ಯೂಸ್ ಅಲ್ಲಿ ಬಂದಿತ್ತು. ಏನು ಅಂತ ಕೇಳಿದ್ರೆ, ಇದನ್ನ ಈ ರೀತಿಯಾಗಿ ಲಾಂಚ್ ಮಾಡೋ ಬದಲು ಅರ್ತಿನ ಒಂದು ಏನು ಕರ್ವೇಚರ್ ಇರುತ್ತೆ ಅದರ ಅರೌಂಡ್ ಲಾಂಚ್ ಮಾಡಿ ಹೋಗಿ ಈ ರೇಡಾರ್ ಬೀಮ್ ಅನ್ನ ಎಸ್ಕೇಪ್ ಮಾಡಿ ಇದು ಅಟ್ಯಾಕ್ ಮಾಡುವಂತದ್ದು ಅಟ್ ದ ಟಾರ್ಗೆಟ್. ಸೊ ಇಟ್ ಈಸ್ ಡಿಸೈನ್ ಫಾರ್ ಎನ್ಹಾನ್ಸ್ಡ್ ಕೇಪಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ದೆನ್ ಆಕ್ಟೋಸೈಟ್ ಅಂತ. ಸೊ ಇಲ್ಲಿ ಆಕ್ಟೋಸೈಟ್ ಪರಮಾಣು ಶಕ್ತಿ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಮತ್ತು IRDS ಅವರು ಒಂದು ಹೊಸ ಮಾತ್ರೆಗಳನ್ನ ಕಂಡು ಹಿಡಿದಿದ್ದಾರೆ. ಏನಿದು ಮಾತ್ರೆಗಳು ಅಂತ ಕೇಳಿದರೆ, ಇದೊಂದು ನ್ಯೂಟ್ರಾಸಿಟಿಕಲ್ ಅಂತ. ಯಾವುದರಿಂದ ನ್ಯೂಟ್ರಿಷನ್ ಸಿಗುತ್ತೋ ಅದನ್ನ ನ್ಯೂಟ್ರಾಸಿಟಿಕಲ್ ಅಂತಾರೆ. ರೀಸನ್ ಏನು ಅಂದ್ರೆ, ಯಾವ ರೋಗಿಗಳು ರೇಡಿಯೋಥೆರಪಿ, ಯಾವ ಕ್ಯಾನ್ಸರಿನ ಬಳಲುತ್ತಿರುವಂತಹ ಜನರು ರೇಡಿಯೋಥೆರಪಿ ಅಂಡರ್ಗೋ ಆಗ್ತಾ ಇದ್ದಾರೋ ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾದ ನ್ಯೂಟ್ರಾಸಿಟಿಕಲ್ ಆಗಿದೆ. ಸೊ ಅವರ ಕ್ವಾಲಿಟಿ ಆಫ್ ಲೈಫ್ ಅನ್ನ ಇಂಪ್ರೂವ್ ಮಾಡುವಂತದ್ದು ಆಕ್ಟೋಸೈಟ್. ದೆನ್ ಇಂಟರ್ನ್ಯಾಷನಲ್ ಫುಡ್ ಸೇಫ್ಟಿ ಬಾಡಿ ಎಂಡೋರ್ಸಸ್ ಇಂಡಿಯಾಸ್ ಪ್ರಪೋಸಲ್ ಆನ್ ಸ್ಟ್ಯಾಂಡರ್ಡ್ಸ್ ಆಫ್ ಮಿಲೆಟ್ಸ್. CAC ಅನ್ನುವ ಒಂದು ಬಾಡಿ, ಆ ಬಾಡಿಯು ಎಂಡೋರ್ಸಸ್ ದ ಪ್ರಪೋಸಲ್ ವರ್ಕಿಂಗ್ ಆನ್ ದ ಸಬ್ಮಿಷನ್ ಆಫ್ ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್ ಅಂಡ್ ಡೆವಲಪ್ಮೆಂಟ್ ಆಫ್ ಡ್ರಾಫ್ಟ್ ಸ್ಟ್ಯಾಂಡರ್ಡ್ಸ್ ವಿಲ್ ಬಿ ಇನಿಷಿಯೇಟೆಡ್, ಇಟ್ ಸೆಡ್. ಸೊ ನಮ್ಮ ಒಂದು ಪ್ರಪೋಸಲ್, ಫುಡ್ ಸ್ಟ್ಯಾಂಡರ್ಡ್ಸ್ ಇನ ಪ್ರಪೋಸಲ್ ಮಿಲೆಟ್ಸ್ ಇನ ಬಗ್ಗೆ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ CAC ಎನ್ನುವ ಒಂದು ಬಾಡಿ. ದೆನ್ ಅದೇ ಒಂದು ಕಂಟಿನ್ಯೂಯೇಷನ್ ಆಗಿ ಹೇಳ್ತಾ ಇರುವಂತದ್ದು ಫುಡ್ ಬಗ್ಗೆ. ನೆಕ್ಸ್ಟ್ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಏನು ಅಂದ್ರೆ GM, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ. ಸೊ ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಅಂತ ಏನಿದೆ,
ಅದರ ಪ್ರಕಾರ ಯಾವುದು ಅಂತ ಕೇಳಿದ್ರೆ DMH11 ಅಂತ ಹೇಳ್ತಾರೆ. ಇದನ್ನ DMH11 ಮಸ್ಟರ್ಡ್ ಅಂತ ಹೇಳ್ತಾರೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಜೆನೆಟಿಕಲಿ ಇಂಜಿನಿಯರ್ಡ್ ಅಗ್ರಿಕಲ್ಚರಲ್ ಕಮಿಟಿ ಅಪ್ರೂವಲ್ ಕಮಿಟಿ ಅಂತ ಒಂದಿದೆ, GEAC ಅಂತ. ಅವರು ಯಾವುದೇ ಒಂದು ಜೆನೆಟಿಕ್ ಕ್ರಾಪ್ಸ್ ಅನ್ನ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಅವರೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಹೌಎವರ್ ಇಲ್ಲಿ ನೋಡಬಹುದು, ಇಟ್ಸ್ ಅಪ್ರೂವಲ್ ಫಾರ್ ಕಮರ್ಷಿಯಲ್ ಕಲ್ಟಿವೇಶನ್ ಹ್ಯಾಸ್ ಫೇಸ್ಡ್ ಸಿಗ್ನಿಫಿಕೆಂಟ್ ಕಾಂಟ್ರವರ್ಸಿ. ಕೆಲವಷ್ಟು ಗ್ರೂಪ್ಸ್ ಅಪೋಸಿಷನ್ ಇದೆ, ಫಾರ್ಮರ್ ಗ್ರೂಪ್ಸ್, ಎನ್ವೈರನ್ಮೆಂಟಲ್ ಗ್ರೂಪ್ಸ್ ಅಪೋಸಿಷನ್ ಮಾಡ್ತಾ ಇದ್ದಾರೆ ಇದಕ್ಕೆ, ಯಾಕಂದ್ರೆ ಇದರ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಏನು ಅಂತ ಗೊತ್ತಿಲ್ಲ. ರೀಸನ್ ಏನು ಅಂತ ಕೇಳಿದ್ರೆ, ಕಾಟನ್ ಅನ್ನ ಗ್ರೋ ಮಾಡಿದ ಮೇಲೆ ಬೊಲ್ಗಾರ್ಡ್ ಒನ್ ಅಂತ ಏನ್ ಹೇಳ್ತಾರೆ, ಅದು 1 and 2 ಇಂದ ಇಮಿಡಿಯೇಟ್ ಆಗಿ ಏನು ಪ್ರಾಬ್ಲಮ್ಸ್ ಕಂಡ್ಲಿಲ್ಲ, ಆದ್ರೂ ಆಮೇಲೆ ಅದರಿಂದ ಪ್ರಾಬ್ಲಮ್ಸ್ ಆಯ್ತು. ಪ್ಲಸ್ ಇದು ಎಡಿಬಲ್ ಅಲ್ಲ, ಅಂದ್ರೆ ಇದು ತಿನ್ನುವಂತಹ ಒಂದು ಕ್ರಾಪ್ ಅಲ್ಲ, ಬಟ್ ಮಸ್ಟರ್ಡ್ ತಿನ್ನುವಂತಹ ಕ್ರಾಪ್ ಆದ್ದರಿಂದ ಅದ್ರ ಬಗ್ಗೆ ವಿಶೇಷವಾದ ಗಮನ ಹರಿಸಬೇಕು ಅಂತ. ದೆನ್ ಆಂಥ್ರೋಬಾಟ್ಸ್ ಅನ್ನೋದು ನ್ಯೂಸಿನಲ್ಲಿದೆ. ಇಲ್ಲಿ ನೋಡ್ಬೋದು, ಸೈನ್ಸ್ ಅಂತ ಒಂದು ಮ್ಯಾಗಝೀನ್, ಮೋಸ್ಟ್ ಫೇಮಸ್ ಮ್ಯಾಗಝೀನ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅದರಿಂದ ತಗೊಂಡಂತಹ ಒಂದು ಆರ್ಟಿಕಲ್, ಹ್ಯೂಮನ್ ಸೆಲ್ಸ್ ಕುಡ್ ಹೆಲ್ಪ್ ಹೀಲ್ ದ ಬಾಡಿ. ಆಂಥ್ರೋಬಾಟ್ಸ್ ಯಾವ ಬಾಟ್ಸ್ ಥೆರಪ್ಯಾಟಿಕ್ ಡಿವೈಸಸ್ ಆಗಿ ವರ್ಕ್ ಆಗತ್ತೆ, ಅದು ಹ್ಯೂಮನ್ ಸೆಲ್ ಟಿಶ್ಯೂ ಇಂದನೇ ಮಾಡಿರುವಂತಹ ಒಂದು ಬಾಟ್ಸ್. ಅವೇ ಕೆಪಬಿಲಿಟಿ ಇರುತ್ತೆ ಟು ರಿಪೇರ್ ಡ್ಯಾಮೇಜ್ಡ್ ನ್ಯೂರಲ್ ಟಿಶ್ಯೂಸ್. ಯಾವುದೇ ಒಂದು ಟಿಶ್ಯೂಸ್ ಡ್ಯಾಮೇಜ್ ಆಗಿರುವಂತಹ ಟಿಶ್ಯೂಸ್ ಅನ್ನ ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನ ದೇ ಕ್ಯಾನ್ ಬಿ, ಈಗ 2-3 ಸೇರಿಸಿ ಒಂದು ಸೂಪರ್ ಬಾಟ್ ಆಗಿ ಟ್ರಾನ್ಸ್ಫರ್ ಮಾಡುವ ಚಾನ್ಸಸ್ ಇರುತ್ತೆ. ಆಂಥ್ರೋ ಅಂದ್ರೆ ಮನುಷ್ಯ, ನೆನಪಿನಲ್ಲಿ ಇಟ್ಕೊಳ್ಳಿ. ಹ್ಯೂಮನ್ ಅನ್ನ ಆಂಥ್ರೋ ಅಂತ ಕರೀತಾರೆ. ಅದಕ್ಕೆ ಆಂಥ್ರೋಪಾಲಜಿ ಅಂತ ಅಂದ್ರೆ ಮನುಷ್ಯನ ಒಂದು ಸ್ಟಡಿ ಆಫ್ ಹ್ಯೂಮನ್ ಬೀಯಿಂಗ್ಸ್, ಹೇಗೆ ಬಂದ್ರು, ಏನೆಲ್ಲ ಆಯ್ತು ಅಂತ. ಓಕೆ, ದೆನ್ UK ಡ್ರಗ್ ರೆಗ್ಯುಲೇಟರ್ ಅನ್ನುವರು ಕ್ಯಾಸ್ಗೆವಿಗೆ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ಕ್ಯಾಸ್ಗೆವಿ ಏನು ಅಂದ್ರೆ CRISPR-Cas9 ಅಂತ ಏನ್ ಟೆಕ್ನಾಲಜಿ ಇದೆಯೋ, ಬಯೋಟೆಕ್ನಾಲಜಿ, ಜೀನ್ ಎಡಿಟಿಂಗ್ ಟೆಕ್ನಾಲಜಿ, ಆ ಜೀನ್ ಎಡಿಟಿಂಗ್ ಟೆಕ್ನಾಲಜಿಯಿಂದ ಬಳಸಿಕೊಂಡು ಮಾಡಲಾದ ಮೊದಲ ವಿಶ್ವದ ಪರವಾನಗಿ ಪಡೆದ ಚಿಕಿತ್ಸೆಯಾಗಿದೆ. ಸೊ CRISPR-Cas9 ಅಪ್ರೂವಲ್ ಆಗಿ ಇವತ್ತಿಗೆ 10 ವರ್ಷಗಳಾಗಿದೆ, ನೆನಪಿನಲ್ಲೇ ಇಟ್ಕೊಳ್ಳಿ. ಇದು ಸಿಕಲ್ ಸೆಲ್ ಅನೇಮಿಯಾ ಅಂತ ಮತ್ತು ಥಲಸೇಮಿಯಾ ಅಂತ ಏನ್ ಹೇಳ್ತೀವಿ, ಅದೆರಡರ ಡಿಸೀಸ್ಗೆ ಕ್ಯೂರ್ ಆಗಿ, ಲೈಫ್ ಲಾಂಗ್ ಕ್ಯೂರ್ ಆಗಿ ಟ್ರಾನ್ಸ್ಫರ್, ಏನು ಪರಿಣಾಮಕಾರಿಯಾಗಿ ಟ್ರಾನ್ಸ್ಫರ್ ಆಗುವ ಒಂದು ಡ್ರಗ್ ಆಗಿದೆ, ಯಾವುದು ಕ್ಯಾಸ್ಗೆವಿ. ಓಕೆ, ಇನ್ನೊಂದು ವಿಷಯ ಏನು ಅಂದ್ರೆ, ಸಿಕಲ್ ಸೆಲ್ ಅನೆಮಿಯಾ ಬಗ್ಗೆ ತಿಳ್ಕೋಬೇಕು ಅಂದ್ರೆ, ಇದು ಒಂದು ಇನ್ಹೆರಿಟೆಡ್ ಆದಂತಹ ಡಿಸೀಸು. ಇದರಲ್ಲಿ ಸಿಂಪ್ಟಮ್ಸ್ ಏನು ಅಂದ್ರೆ, ಸಿವಿಯರ್ ಆಗಿರುವಂತಹ ಪೇನ್, ರೋಗಲಕ್ಷಣಗಳು, ತೀವ್ರವಾದ ನೋವು ಮತ್ತು ಅಂಗಹಾನಿಯನ್ನು ಒಳಗೊಂಡಿವೆ. ಚಿಕಿತ್ಸೆಯು ಔಷಧಿ ಮತ್ತು ರಕ್ತ ವರ್ಗಾವಣೆಯನ್ನು ಒಳಗೊಂಡಿರುತ್ತದೆ. ಸೊ ಹಿಮೋಗ್ಲೋಬಿನಿನ ಏನು ರೆಡ್ ಬ್ಲಡ್ ಸೆಲ್ಸ್ ಈ ತರ ಇರುವುದಕ್ಕೆ ನಾವು ಸಿಕಲ್ ಸೆಲ್ ಅನೇಮಿಯಾ ಅಂತೀವಿ. ಇದು ಒಂದು ಎಂಡಮಿಕ್, ಕೆಲವಷ್ಟು ರೀಜನ್ಸ್ ಗಳಲ್ಲಿ ಹೈಯರ್ ಪ್ರಪೋರ್ಷನ್ ಅಲ್ಲಿ ಕಂಡು ಬರುತ್ತೆ. ಅಲ್ಲದೆ ನಾವು ಭಾರತ ಸಿಕಲ್ ಸೆಲ್ ಅನೇಮಿಯಾದ ಒಂದು ಎಲಿಮಿನೇಷನ್ ಪ್ರೋಗ್ರಾಮ್ ಯಾವಾಗ ಅಂತ ಕೇಳಿದ್ರೆ 2047. ಇದು ಬಹಳ ಕನ್ಫ್ಯೂಸಿಂಗು. 2030 ಕೆಲವಷ್ಟು ಎಲಿಮಿನೇಷನ್ ಇದೆ, 2047ಗೆ ಸಿಕಲ್ ಸೆಲ್ ಅನೇಮಿಯಾ ಎಲಿಮಿನೇಷನ್. ಇದನ್ನ ರಾಷ್ಟ್ರೀಯ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಏನ್ ಹೇಳ್ತೀವಿ, ಆರೋಗ್ಯ ಮಿಷನ್, ಅದರಿಂದ ಫಂಡ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಸಿಕಲ್ ಸೆಲ್ ಅನೇಮಿಯಾದ ರೆಡ್ ಬ್ಲಡ್ ಸೆಲ್ಸ್. ದೆನ್ ಕಮಿಷನ್ಸ್ ಬಗ್ಗೆ ಹೇಳಬೇಕು ಅಂತ ಕೇಳಿದ್ರೆ, ಭಾರತೀಯ ಫಾರ್ಮಕೋಪೊಯ್ಯಾ ಕಮಿಷನ್ ಅನ್ನೋದು ಅದು ಒಂದು ಅಟಾನಮಸ್ ಬಾಡಿ. ಇದು ಗಾಜಿಯಾಬಾದಿನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದ್ದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಒಂದು ಸ್ವಾಯತ್ತ ಸಂಸ್ಥೆ, ದಟ್ ಈಸ್ ಅಟಾನಮಸ್ ಬಾಡಿ ಆಗಿದೆ. ಇದು ಭಾರತದಲ್ಲಿ ತಯಾರಾಗುವ, ಮಾರಾಟ ಆಗುವ, ಸೇವಿಸಬಲ್ಲ ಎಲ್ಲ ಔಷಧಿಗಳಿಗೆ ಮಾನದಂಡವನ್ನು ನಿಗದಿಪಡಿಸುತ್ತದೆ. ಇದು ಫಾರ್ಮಕೋಪೊಯ್ಯಾ ಕಮಿಷನ್. ಅದಲ್ಲದೆ ನಮ್ಮ ಹತ್ರ ಇರುವುದು ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂತ ಒಂದು ಕಮಿಷನ್. ಸೊ ಈ ಡಿಸೀಸ್ ಕಂಟ್ರೋಲಿನಲ್ಲಿ ಏನಾಗುತ್ತೆ, ಬಳಕೆಯ ಮೊದಲು ಮಲ್ಟಿಸೆಂಟ್ರಿಕ್ ಪಾಯಿಂಟ್ prevalence. So it is the first multicentric point prevalence survey of antibiotic use was released recently by National Center for Disease Control under the Union Health Ministry. So antibiotic use ಇಂದ ಒಂದು ಆಗುವಂತಹ ಹೈಯರ್ ಯೂಸ್ ಆಫ್ ಆಂಟಿಬಯೋಟಿಕ್ಸ್ ಇಂದ ಆಗುವಂತಹ ಏನು ಚಾಲೆಂಜಸ್ ಇದೆ, ಅದನ್ನು ನೋಟ್ ಮಾಡಿದಂತಹ ಒಂದು ಸರ್ವೆ ಇದು. ಅದನ್ನು ಬಿಟ್ಟು ನೆಕ್ಸ್ಟ್ ಕಮಿಟಿ ಯಾವುದು ಅಂದ್ರೆ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ಸ್
ಕಂಟ್ರೋಲ್ ಆರ್ಗನೈಸೇಷನ್ CDSCO ಅಂತ. ಇದು ಯಾವುದೇ ಒಂದು ಕಾಸ್ಮೆಟಿಕ್ ಸೌಂದರ್ಯವರ್ಧಕ ಔಷಧಿಗಳು ವೈದ್ಯಕೀಯ ಸಾಧನಗಳಿಗೆ ಭಾರತದ ರಾಷ್ಟ್ರೀಯ ನಿಯಂತ್ರಣ ಸಂಸ್ಥೆಯಾಗಿದೆ. ದೇಶದಲ್ಲಿ ವೈದ್ಯಕೀಯ ಸಾಧನಗಳ ಆಮದು, ತಯಾರಿಕೆ, ಮಾರಾಟ ಮತ್ತು ವಿತರಣೆಯನ್ನು ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿಯನ್ನು ಇದು ಹೊಂದಿದೆ. ಸೊ ಈ 3 ಬೇರೆ ಬೇರೆಯಾದಂತಹ ಕಮಿಷನ್ಗಳು, ಇದನ್ನ ನೆನಪಿಟ್ಕೊಳ್ಳಿ. ರೈಟ್. ಸೊ ಇದರೊಂದಿಗೆ ಇವತ್ತಿನ 30 ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಚಲಿತ ಘಟನೆಗಳು ಮತ್ತು ಅದರ ರಿಲೇಟೆಡ್ ಆದಂತಹ ಕಮಿಷನ್ ಗಳನ್ನ ನೋಡಿದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಿನ್ ಸಪೋರ್ಟ್ ಹೀಗೆ ಇರ್ಲಿ. ಧನ್ಯವಾದ.